ಎಲ್ಲರಿಗೂ ನಮಸ್ಕಾರ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಂದು ದಿನಗಳು ಸಾಮಾನ್ಯ ದಿನಗಳಂತೆ ಕಾಣಿಸಿಕೊಂಡರೂ ಆ ದಿನಗಳ ನಂತರ ನಿಮ್ಮ ಆಲೋಚನೆ, ನಿರ್ಧಾರ ಮತ್ತು ಜೀವನದ ದಿಕ್ಕಿನಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆಗಳು ಆರಂಭವಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಿಕೆ ಹೇಳಲಾಗುತ್ತಿದೆ. ಅಂತಹ ಮಹತ್ವದ ಸಮಯದಲ್ಲಿ 2026 ಆಗಸ್ಟ್ 12, 13 ಮತ್ತು 14ರಂದು ಧನಸ್ಸು ರಾಶಿಯವರಿಗೆ ಕೆಲವು ಪ್ರಮುಖ ವಿಷಯಗಳು ಮುನ್ನಡೆಗೆ ಬರಲು ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಆಗಸ್ಟ್ 12 ಶಕ್ತಿಶಾಲಿ ಅಮಾವಾಸ್ಯೆ ಸೂರ್ಯಗ್ರಹಣ ಒಟ್ಟಿಗೆ ಸಂಭವಿಸ್ತಾ ಇರೋದ್ರಿಂದ ಇಂತಹ ಮಹತ್ವದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖವಾದ ವಿಷಯಗಳು ಪ್ರಸ್ತಾವನೆಯಾಗುತ್ತದೆ. ಈ ವಿಶೇಷವಾಗಿರುವಂತಹ ಅವಧಿಯಲ್ಲಿ ಹಣಕಾಸು, ಕುಟುಂಬ, ಉದ್ಯೋಗ, ವ್ಯಾಪಾರ ಅಥವಾ ಸಂಬಂಧ, ನಿಮ್ಮ ಮನಸ್ಸಿನ ಒಳಗೆ ಇರ್ತಕ್ಕಂಥ ಹಲವಾರು ಗೊಂದಲಗಳಿಗೆ ಬಹಳ ಉತ್ತಮವಾದ ಉತ್ತರ ಸಿಗುತ್ತದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಸಿಗುತ್ತೆ. ನಿಮ್ಮ ಬದುಕು ಬಂಗಾರವಾಗುತ್ತೆ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಮೊದಲನೇದಾಗಿ ಆಗಸ್ಟ್ 12 ವಿಶೇಷವಾಗಿರ್ತಕ್ಕಂತಹ ಸಮಯದಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳು, ನಿಮ್ಮ ಮನಸ್ಸಿನ ಆಸೆಗಳನ್ನು ನೆರವೇರಿಸುವಂತಹ ಕಾರ್ಯಗಳು ನಡೆಯುತ್ತದೆ. ಈ ಸಮಯ ಆತುರ ಪಡದೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಧನಸ್ಸು ರಾಶಿಯವರಿಗೆ ಬಹಳ ಮುಖ್ಯ ಏನು ಎಂದರೆ, ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಅನುಭವಿಸುತ್ತಿರುವಂತಹ ನಕಾರಾತ್ಮಕ ತೊಂದರೆಗಳು, ಶತ್ರುಗಳ ಪಿತೂರಿಗಳು ನಿಮ್ಮ ವಿರುದ್ಧ ದೊಡ್ಡದಾದಂತಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಪಿತೂರಿಯನ್ನು ಮಾಡ್ತಿದ್ದಾರೆ. ನಿಮ್ಮ ಕಷ್ಟಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸುವಂಥ ಕೆಲವೊಂದಿಷ್ಟು ಚಿಹ್ನೆಗಳು ಭಗವಂತ ಕಳಿಸಿದ್ರು ಕೂಡ ನೀವು ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಿದ್ದೀರಾ. ಈ ಅವಧಿಯಲ್ಲಿ ಹಣಕಾಸು, ಕುಟುಂಬ, ಉದ್ಯೋಗ, ಬಹಳ ದಿನಗಳಿಂದ ಉಳಿದುಕೊಂಡಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪರಿಸ್ಥಿತಿ ಎದುರಾಗಬಹುದು. ಮೊದಲನೇದಾಗಿ ಆಗಸ್ಟ್ 12 ಈ ರಾಶಿಯವರಿಗೆ ಆತುರದಿಂದ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತೋಗುತ್ತದೆ. ಅದಕ್ಕೋಸ್ಕರ ಯಾರನ್ನ ನಂಬಬೇಕು, ಯಾರಿಂದ ದೂರ ಇರಬೇಕು, ಶತ್ರುಗಳು ಯಾರು, ಮಿತ್ರರು ಯಾರು ಎಂಬುದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಹಂಚಿಕೆ ಹಣ, ಸಾಲ, ಪಾಲುದಾರಿಕೆ ಅಥವಾ ಯಾರಿಗಾದರೂ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದರೆ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ, ನಿಮಗೆ ಇಲ್ಲ ಸಲ್ಲದ ನೆಪಗಳನ್ನು ಹೇಳ್ತಾರೆ. ಇದರಿಂದಾಗಿ ಹಣಕಾಸಿನ ವಂಚನೆಯನ್ನು ಮಾಡ್ಬೋದು, ಇಲ್ಲ ನಿಮಗೆ ಮೋಸವಾಗುವಂತಹ ದೊಡ್ಡ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಬದಲಾವಣೆಗಳು ವೇಗವಾಗಿ ನಡೆಯುತ್ತೆ. ಅಮಾವಾಸ್ಯೆಯ ಸಂದರ್ಭದಲ್ಲಿ ಒಂದು ಫ್ರೀಕ್ವೆನ್ಸಿ ಅನ್ನೋದು ಹೆಚ್ಚಾಗಿರುತ್ತೆ. ಅಂದರೆ ನಕಾರಾತ್ಮಕ ಶಕ್ತಿಗಳು, ಸಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಆಗಿರುತ್ತೆ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿದಾಗ ನೀವು ಯಾವುದೇ ನಿರ್ಧಾರ ಮಾಡಿದ್ರೂ ಕೂಡ ಅದರಲ್ಲಿ ಹಣದ ಪ್ರವಾಹ ಅನ್ನೋದು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗುತ್ತೆ. ಆದರೆ ಒಂದು ಕ್ಷಣ ನಿಂತು ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳನೇ ಮುಖ್ಯ. ಇನ್ನು ಧನಸ್ಸು ರಾಶಿಯವರೇ, ಈ 3 ದಿನಗಳು ಪ್ರಮುಖ ಸಂದೇಶವೇನೆಂದರೆ, ತಕ್ಷಣ ಫಲ ಬೇಕು ಎಂದು ಆತರ ಪಡಬೇಡಿ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಕೆಲಸದ ಬಗ್ಗೆ ಸಿಹಿ ಸುದ್ದಿ ಸಿಗಬಹುದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ಸಹೋದ್ಯೋಗಿ ಅಥವಾ ಮೇಲಾಧಿಕಾರಿಗಳಿಂದ ಉತ್ತಮವಾದ ಫಲಿತಾಂಶಗಳು ಸಿಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಘಟನೆಗಳು ನಡೀಬಹುದು, ಕೆಲವೊಂದಿಷ್ಟು ತೊಂದರೆಗಳು ಬರ್ಬೋದು. ನಿಮ್ಮ ಮನಸ್ಸನ್ನು ಯಾವಾಗಲೂ ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವನ್ನು ನೋಡಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಈ ದಿನಗಳಲ್ಲಿ ಧನಸ್ಸು ರಾಶಿಯವರಿಗೆ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕೈಗೆ ಹಣ ಬಂದ ಕೂಡಲೇ ಖರ್ಚು ಮಾಡೋದಕ್ಕಿಂತ ಮೊದಲು ನಿಮ್ಮ ಹಳೆಯ ಬಾಕಿ, ಸಾಲ ಅಥವಾ ಅನಗತ್ಯ ವೆಚ್ಚಗಳನ್ನು ಸರಿಪಡಿಸಿಕೊಳ್ಳೋದು ತುಂಬಾ ವಿಶೇಷ. ಮತ್ತೊಬ್ಬರ ಮಾತನ್ನು ಕೇಳಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದು ಅಥವಾ ಯಾರಿಗಾದ್ರೂ ಸಾಲವಾಗಿ ಕೊಡೋದನ್ನು ತಪ್ಪಿಸಿ. ಈ ಶಕ್ತಿಶಾಲಿಯಾಗಿರ್ತಕ್ಕಂಥ ಆಗಸ್ಟ್ 12 ಭಯಂಕರ ಅಮಾವಾಸ್ಯೆ, ಅದಲ್ಲದೆ ಸೂರ್ಯಗ್ರಹಣ ಎರಡೂ ಸಂಭವಿಸ್ತಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ ನಿಮ್ಮ ಗ್ರಹಗಳಲ್ಲಿ ನಡೆಯುತ್ತದೆ. ಇದರಿಂದಾಗಿ ಮುಂಬರುವಂತಹ ದಿನಗಳು ಬಹಳಷ್ಟು ಎಚ್ಚರಿಕೆ ಅಗತ್ಯ. ನಿಮ್ಮ ಜೀವನದಲ್ಲಿ ಒಳಗಿನಿಂದ ಒಂದು ದೊಡ್ಡ ಬದಲಾವಣೆ ಆರಂಭವಾಗುವ ಸಂಕೇತವನ್ನು ಜ್ಯೋತಿಷ್ಯದಲ್ಲಿ ತೋರಿಸಲಾಗುತ್ತಿದೆ. ಈ ಅಮಾವಾಸ್ಯೆಯ ಪ್ರಭಾವವು ಇರುವುದರಿಂದ ಹಳೆಯ ವಿಚಾರವನ್ನು ಮುಗಿಸಿ ಹೊಸ ರೀತಿಯಲ್ಲಿ ಜೀವನವನ್ನು ನೋಡಬೇಕೆಂಬ ಮನಸ್ಥಿತಿ ಬರುತ್ತದೆ. ವಿಶೇಷವಾಗಿ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಒಂದು ಪ್ರಶ್ನೆ ಅಥವಾ ಕುಟುಂಬದ ವಿಚಾರವಾಗಿರ್ಬೋದು, ಹಣಕಾಸಿನ ವಿಚಾರವಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಗೊಂದಲಗಳು ಒಂದೊಂದಾಗಿ ದೂರವಾಗುತ್ತೆ. ಇದು ನಿಮಗೆ ದೇವರ ಆಶೀರ್ವಾದ, ವಿಧಿಲಿಖಿತ. ಈ ಸಮಯವನ್ನು ಆತ್ಮಾವಲೋಕನ, ಹೊಸ ಸಂಪರ್ಕಕ್ಕೆ ಬಳಸಬಹುದು. ಒಟ್ಟಾರೆ ಸ್ನೇಹಿತರೆ, ಇದು ಭಯ ಪಡುವ ಸಮಯವಲ್ಲ, ಬದಲಾಗಿ ನನ್ನ ಜೀವನದಲ್ಲಿ ಏನು ಬದಲಾಯಿಸಬೇಕು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳುವ ಸಮಯ. ಕೆಲವು ಧನಸ್ಸು ರಾಶಿಯವರಿಗೆ ಈ ಅವಧಿಯಲ್ಲಿ ಹಳೆಯ ಅಭ್ಯಾಸವೊಂದನ್ನು ಬಿಡುವಂತಹ ನಿರ್ಧಾರ ಬರಬಹುದು. ಇನ್ನು ಕೆಲವರಿಗೆ ಉದ್ಯೋಗ ಬದಲಾವಣೆ, ಹೊಸ ಕೆಲಸ ಅಥವಾ ವ್ಯಾಪಾರದಲ್ಲಿ ಹೊಸ ವಿಧಾನ ಅಳವಡಿಸಿಕೊಳ್ಳೋಕೆ, ಹಣವನ್ನು ಉಳಿಸೋಕೆ ನಿರ್ಧಾರ ಮಾಡೋಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ಒಂದು ಮಹತ್ವದ ಸಂಗತಿ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಮಾತನ್ನು ನೀವು ಯಾವಾಗಲೂ ನೇರವಾಗಿ ಹೇಳಿಬಿಡುವ ಸ್ವಭಾವವನ್ನು
ಹೊಂದಿದರೆ ಈ 3 ದಿನದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಿತಿಯನ್ನು ಇಟ್ಟುಕೊಳ್ಳೋದು ಉತ್ತಮ. ಒಂದು ಸಣ್ಣ ಮಾತು ದೊಡ್ಡ ತಪ್ಪು ಅರ್ಥಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಗಂಡ ಹೆಂಡತಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಾನು ಹೇಳಿದ್ದು ಸರಿ ಅನ್ನುವಂತಹ ವಾದಕ್ಕಿಂತ ನೀವು ಮೌನವಾಗಿರೋದು ಬಹಳನೇ ಮುಖ್ಯ. ಈಗ ನಿಮ್ಮ ಕನಸಿನ ಮೂಲಕ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳ ಒಂದು ಸಂಚಲನ ನಿಮಗೆ ಅನುಭವ ಆಗುತ್ತೆ, ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಮೂಲಕ ಕೆಲವೊಂದಿಷ್ಟು ಚಿಹ್ನೆಗಳು ಸಿಗಬಹುದು. ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕಷ್ಟದಲ್ಲಿ ಕೈ ಹಿಡಿಯುತ್ತದೆ. ಪ್ರೀತಿ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿರುವ ಲಾಭವನ್ನು ಕಂಡುಕೊಳ್ತೀರಾ. ಆದರೆ ಅದನ್ನು ಜಗಳವಾಗಿ ತೆಗೆದುಕೊಳ್ಳದೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ಸಂಬಂಧಗಳಲ್ಲಿ ಒಂದು ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ಬಹುದು. ಈ ದೊಡ್ಡ ಬದಲಾವಣೆ ಒಂದು ದೊಡ್ಡ ಸೂಚನೆಯನ್ನು ಕೊಡ್ತಾ ಇದೆ. ಅದು ತಕ್ಷಣವೇ ಕೆಲಸ ಬದಲಾವಣೆಯಾಗಬೇಕು ಎಂದರ್ಥಲ್ಲ. ನಿಮ್ಮ ಜವಾಬ್ದಾರಿಯಲ್ಲಿ ಬದಲಾವಣೆ, ಹೊಸ ಕೆಲಸದ ಹೊಣೆ ಅಥವಾ ಹೊಸ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವ ಅವಕಾಶ. ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯ ಪ್ರಕಾರ ಆಗಸ್ಟ್ ತಿಂಗಳು ದೊಡ್ಡ ವಿಶೇಷವಾದ ಗ್ರಹ ಸಂಚಾರಗಳ ನಕ್ಷತ್ರಗಳ ಒಂದು ಪರಿವರ್ತನೆ ನೇರವಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ವೃತ್ತಿ ಮತ್ತು ಜವಾಬ್ದಾರಿಯ ವಿಚಾರದಲ್ಲಿ ನೀವು ಅರ್ಥಪೂರ್ಣ ಪ್ರಗತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಧನಸ್ಸು ರಾಶಿಯವರೇ, ಬಾಯಿ ಮಾತಿನ ಭರವಸೆಯನ್ನು ಮಾತ್ರ ನಂಬದೆ ಅಗತ್ಯವಿದ್ದರೆ ಲಿಖಿತ ದಾಖಲೆಯನ್ನು ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ನು ಸ್ನೇಹಿತರೆ, ಆಗಸ್ಟ್ 14ರಂದು ನಿಮ್ಮ ಜೀವನವನ್ನು ನೋಡಿದರೆ 2 ಹಿಂದಿನ ದಿನಗಳನ್ನು ಬಗ್ಗೆ ಯೋಚನೆ ಮಾಡಿ. ಇದು ತುಂಬಾ ವಿಶೇಷವಾದ ಸಮಯ. ಗೊಂದಲಗಳು ದೂರವಾಗುತ್ತೆ, ಆತ್ಮಾವಲೋಕನವಾಗುತ್ತೆ, ನಿರ್ಧಾರದಲ್ಲಿ ಸಾಮರ್ಥ್ಯ ಬರುತ್ತೆ. ಈ 3-4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಬರ್ತಾರೆ ಮತ್ತು ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಆರೋಗ್ಯದ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿ ಸಿಗುತ್ತದೆ. ಮತ್ತೊಂದು ವಿಶೇಷವಾದ ಸಂಗತಿ ಏನಂದರೆ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಇದು ಯಾವಾಗ ಸರಿ ಹೋಗುತ್ತೆ ಎಂದು ಕಾಯ್ತಿರುವಂತಹ ಒಂದು ವಿಚಾರ ಇದ್ದಕ್ಕಿದ್ದಂತೆ ಸರಿ ಹೋಗುತ್ತೆ. ನಿಮ್ಮನ್ನು ಹೊಸ ದಿಕ್ಕಿನಲ್ಲಿ ಯೋಚಿಸುವ ಅವಕಾಶ ಈ ಸಮಯದಲ್ಲಿ ಬರ್ಬೋದು. ಕೆಲವೊಮ್ಮೆ ಸಮಸ್ಯೆ ಮುಗಿಯುವುದೇ ಪರಿಹಾರವಲ್ಲ, ಸಮಸ್ಯೆಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗುವುದೇ ದೊಡ್ಡ ಪರಿಹಾರ. ಧನಸ್ಸು ರಾಶಿಯವರೇ, ಈ 3 ದಿನಗಳು ಅಂತಹ ಒಳ್ಳೆಯ ಬದಲಾವಣೆಗಳು ಆರಂಭವಾಗುತ್ತೆ. ಜ್ಯೋತಿಷದ ಪ್ರಕಾರ ಆಗಸ್ಟ್ ಧನಸ್ಸು ರಾಶಿಯವರಿಗೆ ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಗುರು ಗ್ರಹದ 8ನೇ ಭಾವದ ಪ್ರಕಾರ ಆಂತರಿಕ ಪರಿವರ್ತನೆ, ಹಣ, ಆಳವಾದ ವಿಚಾರದೊಂದಿಗೆ ಸಂಪರ್ಕವಾಗಿರುತ್ತೆ. ಮತ್ತೊಂದು ಮೂಲ, ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಗೆ ಶನಿಯ ಒಂದು ಆಶೀರ್ವಾದ ಸಮಸ್ಯೆಗಳನ್ನು ಪರಿಹರಿಸೋಕೆ ಸಹಾಯ ಮಾಡುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ಕೆಲಸದ ಒತ್ತಡ ಕೊನೆಯಾಗುತ್ತೆ. ಅದರಿಂದಾಗಿ ಈ 3-4 ದಿನ ನಿಮ್ಮ ಕೈಯಲ್ಲಿರುವಂತಹ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ನಿರ್ಧಾರ, ತಾಳ್ಮೆ ಮತ್ತು ವಿವೇಕ. ಆಗಸ್ಟ್ 12ರಿಂದ 14ರವರೆಗೆ ನಿಮ್ಮ ಜೀವನದಲ್ಲಿ ಏನು ಬದಲಾಯಿಸಬೇಕು ಎಂದು ಯೋಚನೆ ಮಾಡಿ. ವೈಯಕ್ತಿಕ ಜೀವನದ ಘಟನೆಯನ್ನು ಖಚಿತವಾಗಿಟ್ಕೊಳ್ಳಿ. ಯಾವುದೇ ದೊಡ್ಡ ಅನಾಹುತ ನಡೆದರೂ ಕೂಡ ಯೋಚನೆ ಮಾಡಬೇಡಿ, ಹೆದರಬೇಡಿ. ಧನಸ್ಸು ರಾಶಿಯವರೇ, ಈ 3-4 ದಿನದ ಒಂದು ವಿಶೇಷವಾದ ಸಂದೇಶ ಅಂದರೆ ಹಳೆಯದನ್ನು ಅರ್ಥ ಮಾಡಿಕೊಳ್ಬೇಕು, ತಪ್ಪುಗಳಿಂದ ಪಾಠ ಕಲಿಬೇಕು, ಆತುರವನ್ನು ಬಿಡಬೇಕು, ಹೊಸ ದಿಕ್ಕಿನತ್ತ ಹೆಜ್ಜೆ ಇಡಬೇಕು. ನಿಮ್ಮ ಜೀವನವನ್ನು ನೀವೇ ಬದಲಾಯಿಸ್ಕೊಳ್ಬೇಕು. ಖಂಡಿತವಾಗಿ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆಗಳನ್ನು ತಂದಾಗ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಈ ಸಮಯ ನಿಮಗಾಗಿ ಬಂದಿರತಕ್ಕಂಥ ಉತ್ತಮವಾದ ಅವಕಾಶವಾಗಿರುತ್ತದೆ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಾ, ಆದರೆ ಪ್ರತಿಫಲ ಸಿಗುತ್ತಾ ಇಲ್ಲ. ನಿಮ್ಮ ಪ್ರತಿ ಮುಂಜಾನೆ ಒಂದು ಭರವಸೆಯೊಂದಿಗೆ ಎದ್ದೇಳ್ತೀರಾ, ಪ್ರತಿ ರಾತ್ರಿ ಸುಸ್ತಾಗಿ ಕುಸಿದು ಹೋಗ್ತೀರಾ. ಆದರೆ ನಿಮ್ಮ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗಬೇಕಂದ್ರೆ ಖಂಡಿತವಾಗಿ ನೀವು ಪ್ರತಿದಿನ ಪ್ರತಿ ಪರಿಸ್ಥಿತಿಯಲ್ಲೂ ಪ್ರಯತ್ನಿಸುತ್ತಲೇ ಇರಬೇಕಾಗುತ್ತೆ. ಜೇಬು ಖಾಲಿಯಾದಾಗ ಕನಸುಗಳು ಎಂದಿಗೂ ದೊಡ್ಡದಾಗಿರುತ್ತದೆ. ಕೆಲವೊಮ್ಮೆ ಅನಿಸುತ್ತದೆ, ಭವಿಷ್ಯ ನಾನೇ ತಪ್ಪಿರಬಹುದು, ಭವಿಷ್ಯ ನಾನೇ ಕಮ್ಮಿ ಇರಬಹುದು. ಆದರೆ ಮತ್ತೆ ಒಳಗಿನಿಂದ ಒಂದು ಧ್ವನಿ ಬರುತ್ತದೆ ಅಲ್ಲವೇ, ನಿಲ್ಲಬೇಡಿ ಅಂತ. ಆ ಧ್ವನಿಯನ್ನು ಕೇಳಿ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಿ. ಖಂಡಿತವಾಗಿ ನೀವು ಯಶಸ್ಸಿನ ಒಂದು ಶಿಖರವನ್ನು ತಲುಪ್ತೀರಾ. ಅಲ್ಲಿ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಯಶಸ್ಸು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ಮಾಡುತ್ತದೆ ಮತ್ತು ಎಲ್ಲ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಪತ್ತಿನ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಡುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಧನಸ್ಸು ರಾಶಿಯವರೇ, ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯ ವಿಶೇಷವಾದ ಸಂದರ್ಭ. ನಿಮ್ಮ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ನಿಮಗೋಸ್ಕರ ನೀವು ಬದುಕಬೇಕು, ನಿಮ್ಮ ಮೌಲ್ಯವನ್ನು ಕೆಲವರಿಗೆ ತಿಳಿಸಬೇಕು ಮತ್ತು ಶತ್ರುಗಳಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ಅಮಾವಾಸ್ಯೆಯಲ್ಲಿ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿ. ಇದರಿಂದಾಗಿ ಸಂಪತ್ತು ವೃದ್ಧಿಯಾಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.